कंग्राळी येथे घाणीचे साम्राज्य पसरले आहे। वॉर्ड नंबर 9 मधील चर्च गल्लीच्या कोपऱ्यावर अनेक वर्षांपासून कचरा व गलिच्छ अशा डुकरांनी साचलेला विभाग आज जनतेच्या जीवावर येऊन ठेपलाय। कारण या भागातून शाळा कॉलेजला जाणारे विद्यार्थी तसेच रहिवाशांनाही ये-जा करतेवेळी दुर्गंधीचा सामना करावा लागतोय। अशातच कंग्राळी बुद्रुक येथे डेंग्यूचा प्रादुर्भाव वाढलाय। यापुढेही या दुर्गंधीचा रहिवाशांना संभाव्य धोका आहे असे यावेळी या भागातील रहिवाशांनी सांगितले। BK कंग्राळी ಚರ್ಚ್ ಗಲ್ಲಿ ಆದರೆ ಇಲ್ಲಿ ಭಾಳ ಹೊಲಸ ಐತ್ರಿ ಸರ್। ಗಟಾರ ನೀರು ತುಂಬಿ ಎಲ್ಲ ಡೆಂಗು ಇವು ಬರ್ತಾವ್ರೆ, ಮಚ್ಚರ್ ಭಾಳ ಅದಾವು। ಸ್ವಲ್ಪ ದಯವಿಟ್ಟು ಇದು ಸ್ವಲ್ಪ ಕ್ಲೀನ್ ಮಾಡಿಸಿ ಗಟಾರ ಮಾಡಿರಿ। ಅಧ್ಯಕ್ಷರವ್ರು ಯಾರು ಬರ್ತಾ ಇದ್ದಾರೆ, ಸ್ವಲ್ಪ ದಯವಿಟ್ಟು ಇಲ್ಲಿ ಬಂದು ಸ್ವಲ್ಪ ಚೆಕ್ ಮಾಡಿದೆಲ್ಲ ಮಾಡಿಸ್ರೆ ಪುಣ್ಯರೇ। ಯಾಕಂದ್ರೆ ಭಾಳ ತ್ರಾಸ ಆಗ್ತದೆ। ಯಾರು ಬರ್ತಾ ಇಲ್ಲಿ ನಮ್ಮ ಕಂಗ್ರಾಳ್ಯಾಗ ಮತ್ತು ಇಲ್ಲಿ ಹೆಣ್ಮಕ್ಳು ಅಡ್ಡಾಡೋದು ತೊಂದರೆ ಐತೆ। ಹಳ್ಳಿಗಳಿದಾವು ನೋಡ್ರಿ, ಭಯಂಕರದ ಹೊಲಸು ಎಲ್ಲ ಗಿಡ ಕಂಟಿ ಎಲ್ಲ ಭಾಳ ಇದಾವೆ। ಸ್ವಲ್ಪ ಕ್ಲೀನ್ ಮಾಡಿಸಿದ್ರೆ ಪುಣ್ಯ ಆಗ್ತದೆ ಸರ್। ದಯವಿಟ್ಟು ಇಲ್ಲಿ ಯಾರಾದ್ರೂ ಬಂದು ಅದು ನೋಡಿ, ಮತ್ತು ಪಂಚಾಯತ್ ಮೆಂಬರ್ಗಳು ಮತ್ತು ಅಧ್ಯಕ್ಷರು ಬಂದು ಸ್ವಲ್ಪ ಮಾಡಿದ್ರೆ ಚಲೋ ರೀ। ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಿದ್ರೆ ಬರ್ಬೇಕಲ್ರಿ, ಬಂದು ಮಾಡ್ರೆ ನಮಗೂ ಸ್ವಚ್ಛ ಭಾರತ ಹೆಂಗ್ರಿ? ಇಲ್ಲ, ಸ್ವಚ್ಛ ಭಾರತ್ ಆಗ್ತಾ ಇಲ್ಲ, ಸ್ವಚ್ಛ ಭಾರತ್ ಮಿಷನ್ ಆಗ್ತಾ ಇಲ್ಲ, ಆಗ್ತಾ ಇಲ್ರಿ। ಮತ್ತು ಇಲ್ಲಿ ಯಾರು ಔಷಧ ನೋಡ್ತಾ ಇಲ್ರಿ, ಏನಾಗ್ತಾ ಇಲ್ರಿ? ದಯವಿಟ್ಟು ಬಂದರು ನಿಮ್ಮ ಪಂಚಾಯತಿ ಮೆಂಬರ್ಗಳಿಗಿನ ಇದನ್ನಾಗಿದಾವ, ಡೆಂಗು ಆಗೈತಂತ ಕೇಳಿ ಬರ್ತಾ ಇದೆ। ಅದು ನೋಡ್ಬೇಕ್ರಿ, ನಮಗೂ ಇನ್ನೂ ಮಾಹಿತಿ ಬಂದು ಆಗಿರ್ಬೇಕ್ರಿ। ಮತ್ತು ದಯವಿಟ್ಟು ಅದು ನೋಡಿದ್ರೆ ನಮಗೆ ಒಂದು ಜನರಿಗೆ ಮಾಡಿ ಚಲ್ರಿ, ಮತ್ತು ಅವರಿಗೆ ಡೆಂಗು ಆದ್ರೆ ನಮ್ಮನ್ನೇ ನೋಡ್ತಾರೆ, ಅವರು ನೋಡ್ಬೇಕು, ನಮ್ಮ ನೋಡ್ಬೇಕಲ್ಲ। खरे तर अशा गलिच्छ विभागाची ग्रामपंचायतीने दखल घेऊन स्वच्छ भारतची जशी घोषणा आहे तशी स्वच्छता राखणे गरजेचे आहे, पण तसे न झाल्याने नागरिकातून आक्रोश व्यक्त केला जातोय। फवारणी मारून डास निर्मूलन करणे आवश्यक आहे। गलिच्छ भाग स्वच्छ करणे ही जबाबदारी ग्रामपंचायतने घेतली पाहिजे, पण तसे दिसून येत नाही। महादेव पवार, KMM मराठी, बेळगाव।